ಹಲೋ ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಲಕ್ಷ್ಮೀ ಪ್ರಪಂಚ. ಇವು ರೆಡಿ ಕುಚ್ಚು ಅಂಗಡಿಲಿ ತಂದಿರೋದು. ಕೈಯಲ್ಲಿ ಹಾಕಿರೋದಲ್ಲ, ಆದರೆ ಕೈಯಾಗೆ ಹಾಕಿರೋ ಥರನೇ ಕಾಣಿಸುತ್ತೆ. ಈ ಥರ ಕುಚ್ಚು ಹಾಕ್ಬೇಕು ಅಂದರೆ ಮಿನಿಮಮ್ 450-500 ಆದರೂ ಬೇಕು. ಎಲ್ಲರ ಹತ್ರನೂ ಅಷ್ಟೊಂದು ದುಡ್ಡಿರೋಲ್ಲ. ಅಂಥವ್ರು ಈ ಥರ ರೆಡಿ ಕುಚ್ಚು ಹಾಕಿಸ್ಬೋದು. ಅಂದರೆ ಕೈಯಲ್ಲಿ ಹಾಕೋದು ಅಷ್ಟೇ ಕಷ್ಟ ಇರುತ್ತೆ. ಅವ್ರು ಜಾಸ್ತಿ ತಗೊತಾರೆ ಅಂತ ಅಲ್ಲ, ಅವರು ಎಣೆಯೋದು ಅಷ್ಟೇ ಕಷ್ಟ ಇರುತ್ತೆ, ಅದಕ್ಕೆ ಅಷ್ಟು ದುಡ್ಡು ತಗೊತಾರೆ. ಇದು ಲೇಸ್ ಟೈಪಲ್ಲೇ ಇರುತ್ತೆ. ಇದನ್ನು ಮಿಷಿನಲ್ಲಿ ಸ್ಟಿಚ್ ಮಾಡೋದು ಅಷ್ಟೇ. ಆಮೇಲೆ ರೆಡಿ ಕುಚ್ಚು ಅಂತ ಹೇಳಿ ಯಾವ ಸೀರೆಗೆ ಯಾವುದಂದ್ರೆ ಅದೇ ಹಾಕೋಕ್ಕಾಗಲ್ಲ. ಸೀರೆ ಕಲರೇ ಮ್ಯಾಚಿಂಗ್ ತಂದು ಸ್ಟಿಚ್ ಮಾಡಬೇಕು. ನಾನಿಲ್ಲಿ ಸೀರೆ ಕಲರೇ ತಗೊಂಡಿದ್ದೀನಿ. ಇದನ್ನು ತಂದು ಸ್ಟಿಚ್ ಮಾಡ್ಕೊಡೋಕ್ಕೆ ನಾನು 150 ರೂಪಾಯಿ ಅಮೌಂಟ್ ತಂತೀನಿ. ಅಂದರೆ ಸ್ಟಿಚ್ ಮಾಡುವಾಗ ಹುಷಾರಾಗೆ ಸ್ಟಿಚ್ ಮಾಡಬೇಕು, ಇಲ್ಲಾಂದರೆ ಸೂಜಿ ಮುರಿದೋಗುತ್ತೆ. ನಿಮಗೆಲ್ಲ ಸಿಕ್ಕಾಕೊಂಡ್ರೆ ಸೂಜಿ ಮುರಿದೋಗುತ್ತೆ. ನಿಮಗೆ ಆಗಲೇ ಫೋಟೋ ನೋಡಿದ್ರಲ್ಲ, ಆ ಥರ ಟೈಪಲ್ಲೂ ಸಿಗ್ತವೆ ಕುಚ್ಚು. ನಿಮ್ಗೆ ಯಾವ ಟೈಪಲ್ಲಿ ಬೇಕಾದರೂ ರೆಡಿ ಕುಚ್ಚು ಸಿಗುತ್ತೆ. ಕೈಯಾಗೆ ಹಾಕಿರೋದು ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೆ ಜಾಸ್ತಿ ಅಮೌಂಟ್ ತಗೊಳ್ಳೋದು. ಇದು ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, ಆ ಥರ. ಕೈಯಲ್ಲಿ ಹಾಕಿದ್ರೆ ಕುಚ್ಚನ್ನ 2 ಕಲರು 3 ಕಲರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ. ರೆಡಿ ಕುಚ್ಚು ಹಾಕಿದ್ರೆ ಫುಲ್ ಒಂದೇ ಥರ ಇರುತ್ತೆ, ಒಂದೇ ಕಲರ್ ಇರುತ್ತೆ ಅಷ್ಟೇ. ಸೀರೆ ಸೆರಗಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡಿ ಈ ಥರ ಒಂದೊಂದ್ಸಲ ಸ್ಟಿಚ್ಚಿಂಗ್ ಬೀಳಲ್ಲ, ಕುಚ್ಚು ಸೈಡಿಗೆ ಹೋಗ್ತಿರುತ್ತೆ. ಅದಕ್ಕೆ ನೋಡ್ಕೊಂಡು ಸ್ಟಿಚ್ ಮಾಡ್ತಾ ಇರಬೇಕು. ಸೆರಗಿನ ಕಲರು ಸಿಗುತ್ತೆ ಕುಚ್ಚು. ಮ್ಯಾಚಿಂಗ್ ಸಿಗಲಿಲ್ದಾಗ ಗೋಲ್ಡ್ ಕಲರ್ ಆದರೂ ಹಾಕ್ಬೋದು, ಸೆರಗು ಕಲರ್ ಆದರೂ ಹಾಕ್ಬೋದು. ನಾನು ಮ್ಯಾಚಿಂಗ್ ಇತ್ತು, ಅದಕ್ಕೆ ಸೀರೆ ಕಲರೇ ಮ್ಯಾಚಿಂಗ್ ಹಾಕ್ತಾಯಿದ್ದೀನಿ. ಇದು ಒಂದು ರೀತಿ ಚೆನ್ನಾಗೇ ಕಾಣಿಸುತ್ತೆ. ಅಂಗಡಿಲಿ ತಂದರೆ ನಾವು ಜಾಸ್ತಿ ಅಮೌಂಟ್ ತಗೊತಾರೆ. ಇದಕ್ಕೆ ಕುಚ್ಚಿಗೆ 150 ಅಂತಾರೆ. ಹೋಲ್ಸೇಲ್ ಅಂಗಡಿಲಿ ತಂದರೆ ಕಡಿಮೆ ಆಗುತ್ತೆ. ಎಮರ್ಜೆನ್ಸಿಗೆ ಬೇಕಂದಾಗ ಅಂಗಡಿಲೇ ತರಿಸ್ಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಹೋಲ್ಸೇಲ್ ಅಂಗಡಿಗೆ ಹೋಗಿ ತಗೊಂಬಂದು ಇಟ್ಕೊಳೋದ್ರಿಂದ ಜಾಸ್ತಿ ಉಳಿಯುತ್ತೆ ನಮಗೂ ಅಮೌಂಟ್ ಸ್ವಲ್ಪ. ಲೇಸು, ದಾರ, ಸೂಜಿ ಇಂಥವೆಲ್ಲ ಹೋಲ್ಸೇಲ್ ಅಂಗಡಿಲೇ ತಗೊಂಬನ್ನಿ. ಅಂಗಡಿಯಾಗಾದರೆ ನಾವು ಒಂದಕ್ಕೆ ಡಬಲ್ ಕೊಡಬೇಕಾಗ್ತದೆ. ಅದರಲ್ಲೂ ಹಳ್ಳಿಯವ್ರಿಗಂತೂ ಲಾಸ್ ಆಗುತ್ತೆ. ಸಿಟಿಲಾದರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೇಳಿದ್ರು ಕೊಡ್ತಾರೆ, ಆದರೆ ಹಳ್ಳೀಲಿ ಹಂಗೆ ದುಡಿಯೋಕ್ಕಾಗಲ್ಲ. ಇಷ್ಟೊಂದು ಅಂತಾರೆ, ಅದಕ್ಕೆ ಹೋಲ್ಸೇಲ್ ಅಂಗಡಿಲಿ ತಗೊಂಬನ್ನಿ. ನೋಡಿ ಇವಾಗ ಫುಲ್ಲು ಸ್ಟಿಚಿಂಗ್ ಮಾಡಿದ್ದಾಯಿತು. ನೋಡಿ ಫುಲ್ ಫಿನಿಶಿಂಗ್ ಆಗಿದೆ. ಇವಾಗ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಒಂದು ಸ್ಟಿಚ್ ಹಾಕಿದ್ರೆ ಆಗಲ್ಲ, ಅದಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ಲು ನಾನೇ ಡಿಲೀಟ್ ಮಾಡಿದ್ದೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರಿ ಇವಾಗಲೂ ಸಪೋರ್ಟ್ ಮಾಡಬೇಕು, ಲಕ್ಷ್ಮೀ ಪ್ರಪಂಚ ಅಂತ. ನೋಡಿ ಇವಾಗ ಫುಲ್ಲು ಫಿನಿಶಿಂಗ್ ಆಯಿತು ಸೀರೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸ್ಟಿಚ್ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸೋದು, ನೋಡುವಾಗ ಏನು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಇವಾಗ ಈ ಥರ ಕಾಣಿಸ್ತಿದೆ. ಜಾಸ್ತಿ ಬಡವರು ಹಾಕಿಸ್ಕೊಂತಾರೆ ಅಂತ ಏನಿಲ್ಲ, ಎಲ್ಲರೂ ಹಾಕಿಸ್ಕೊಂತಾರೆ. ಇವಾಗ ಮದುವೆ ಸೀಸನ್ ಬೇರೆ ಸ್ಟಾರ್ಟ್ ಆಯಿತು. ಬಟ್ಟೆನೇ ಜಾಸ್ತಿನೇ ಬೀಳ್ತಿರ್ತವೆ. ಮದುವೆಗೆ ಅಂತ ಜಾಸ್ತಿ ಸೀರೆ ತಗೊಂಡಾಗ ಕುಚ್ಚು ಹಾಕ್ಸೋಕ್ಕೆ ದುಡ್ಡಿರಲ್ಲ ಅಂತಿರ್ತಾರೆ. ಅಂಥ ಟೈಮಲ್ಲಿ ಈಗ ಈ ಥರ ರೆಡಿ ಕುಚ್ಚು ಹಾಕಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸೀರೆಗೆ ಈ ಥರ ರೆಡಿ ಕುಚ್ಚನ್ನೇ ಹಾಕಿದ್ದೀನಿ, ಸೀರೆ ಕಲರ್ ಹಾಕಿದ್ದೀನಿ ಇದಕ್ಕೂ ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.